ನಮಸ್ಕಾರ. ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಈಗ ಬಿಸಿಲುಗಾಲ ತುಂಬಾ ಜೋರಾಗಿ ನಡೆದಿದೆ. ನಮಗೆ ದಿನನಿತ್ಯ ಅನ್ನ ಸಾರು ಅದೇ ಚಪಾತಿ ಪಲ್ಯ ತಿಂದು ಬೇಸರ ಆಗಿದ್ರೆ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬಾನೇ ಸುಲಭ, ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ತಾ ಇರೋ ರೆಸಿಪಿ ಇದು. ಇವತ್ತಿನ ವಿಶೇಷ ಅಕ್ಕಿ ಗಂಜಿ ಅಥವಾ ಅನ್ನದ ಗಂಜಿ ಅಂತಾದ್ರೂ ಕರಿಬಹುದು. ಈ ರೆಸಿಪಿ ನಮ್ಮ ಶರೀರನ ದೇಹನ ತುಂಬಾ ತಂಪಾಗಿಡಿಸುತ್ತೆ ಬೇಸಿಗೆಗಾಲದಲ್ಲಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಂದು ಹೊಸ ವಿಡಿಯೋ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಅಕ್ಕಿ ಗಂಜಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ದಿನನಿತ್ಯ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ. ಇದಕ್ಕೆ ಕೆಂಪಕ್ಕಿ ಅಥವಾ ಹೊಸ ಅಕ್ಕಿ ಇದ್ರೆ ಗಂಜಿ ತುಂಬಾನೇ ರುಚಿಕರವಾಗಿರುತ್ತೆ. ಬೈ ಚಾನ್ಸ್ ಅದಿಲ್ಲ ಅಂದ್ರೆ ಮನೇಲಿ ಯಾವ್ದಿರುತ್ತೆ ಅದೇ ಉಪಯೋಗಿಸ್ಬೋದು. ದೋಸೆ ಅಕ್ಕಿ ಇದ್ರೂ ಪರವಾಗಿಲ್ಲ, ರೇಷನ್ ಅಂಗಡಿ ಅಕ್ಕಿ ಇದ್ರೂ ಪರವಾಗಿಲ್ಲ. ಮೊದಲಿಗೆ ಅಕ್ಕಿ ತಗೊಂಡಿದ್ದೀನಿ 1 ಕಪ್ ಅಷ್ಟು. ಮೊದಲಿಗೆ ಅಕ್ಕಿನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ನಾನು ಅಕ್ಕಿನ 1-2ರಿಂದ 3 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾವು ಇದನ್ನ ಅಕ್ಕಿ ಗಂಜಿನ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಫಾಸ್ಟ್ ಆಗಿ ಪ್ರಿಪೇರ್ ಮಾಡ್ಕೋಬಹುದು. ನಾವು ಯಾವ ಕಪ್ಪಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿದ್ವಲ್ಲ ಸೇಮ್ ಕಪ್ಪಲ್ಲಿ ಸುಮಾರು 7ರಿಂದ 8 ಗ್ಲಾಸ್ ಅಷ್ಟು ನೀರು ಸೇರಿಸಬೇಕಾಗುತ್ತೆ. ಗಂಜಿ ಯಾವಾಗಲೂ ತೆಳುವಾಗಿರ್ಬೇಕು. ಬೈ ಚಾನ್ಸ್ ನಿಮಗೆ ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ 1 ಕಪ್ ಅಷ್ಟು ನೀರನ್ನ ಕಮ್ಮಿ ಸೇರಿಸಿ. ನಾನು 7 ಕಪ್ ಅಷ್ಟು ನೀರು ಸೇರಿಸಿದ್ದೀನಿ. ಬೈ ಚಾನ್ಸ್ ಕಡಿಮೆ ನೀರು ಅನ್ಸಿದೆ, ಗಟ್ಟಿ ಅನ್ಸಿದ್ರೆ ಮತ್ತೊಮ್ಮೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬಹುದು. ಇದು ಹಸಿ ತೆಂಗಿನ ತುರಿ 2 ಟೇಬಲ್ ಸ್ಪೂನ್ ಅಷ್ಟಿದೆ. ಇದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ರುಚಿಕರವಾಗಿರುತ್ತೆ. ಜೀರಿಗೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಇದು ಹಸಿರು ಮೆಣಸಿನಕಾಯಿ. ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಹಾಕೊಂಡ್ರೆ ಸ್ವಲ್ಪ ರುಚಿಕರವಾಗಿರುತ್ತೆ. ಮಕ್ಕಳು ಕೊಡಂಗಿದ್ರೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಬೈ ಚಾನ್ಸ್ ನಿಮಗೆ ಬೇಕಾದ್ರೆ ಕಾಳು ಮೆಣಸು ಕೂಡ ಸೇರಿಸ್ಕೋಬಹುದು. ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು. ಇದರ ಜೊತೆಗೆ ಬೇರೆ ಯಾವುದು ಸೈಡ್ ಡಿಶ್ ಅವಶ್ಯಕತೆ ಇಲ್ಲ. ಉಪ್ಪಿನಕಾಯಿ ಇದ್ರೆ ಅಷ್ಟೇ ಸಾಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗೆಲ್ಲ ಪದಾರ್ಥಗಳನ್ನ ಸೇರಿಸಾಗಿದೆ. ಇದಕ್ಕೆ ಒಗ್ಗರಣೆ ಕೂಡ ಅವಶ್ಯಕತೆನೂ ಏನಿಲ್ಲ. ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಳ್ಳಿ. ಈಗ 3ರಿಂದ 4 ವಿಸಲ್ ಒಡಿಸ್ಕೊಳ್ಳೋಣ. ಈಗ ಕುಕ್ಕರ್ ಆಗಿದೆ, 4 ವಿಸಲ್ ಒಡಿಸ್ಕೊಂಡೆ. ಈಗ ಕುಕ್ಕರ್ ತಣ್ಣಗೆ ಕೂಡ ಆಗಿದೆ. ಕನ್ಸಿಸ್ಟೆನ್ಸಿ ಹದ ಒಂದ್ಸಲಿ ನೋಡ್ಕೊಳ್ಳಿ, ಇಷ್ಟಿರಬೇಕು. ಇದು ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ. ನಿಮ್ಗೆ ಇಷ್ಟ ಇದ್ರೆ ಸ್ವಲ್ಪ ಮಟ್ಟಕ್ಕೆ ತಣ್ಣಗಾದ್ಮೇಲೆ ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಅಥವಾ ಮಜ್ಜಿಗೆ ಹಾಕಿ ಕೂಡ ಕಲ್ಸ್ಕೊಂಡು ತಿನ್ಬೋದು. ಆ ರೀತಿ ಮೊಸರು ಜೊತೆ ಕೂಡ ಇದು ತುಂಬಾನೇ ಚೆನ್ನಾಗಿರುತ್ತೆ. ಏನು ಇಲ್ಲ ಅಂದ್ರೆ ಉಪ್ಪಿನಕಾಯಿ ಅಷ್ಟೇ ಸಾಕು. ಈಗ ಅಕ್ಕಿ ಗಂಜಿ ಅಥವಾ ಗಂಜಿ ತಯಾರಾಗಿದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.